ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಕ್ಷಿತಾ ರಾಜ್ ಕನ್ನಡ ಬ್ಲಾಗ್. ನೀವೇ ನೋಡ್ಬೋದು ನನ್ನ ಫೇಸ್ನ ಆಲ್ಮೋಸ್ಟ್ ಒಂದು 60% ಅಷ್ಟು ಪಿಂಪಲ್ಸ್ ಮತ್ತು ಪಿಂಪಲ್ಸ್ ಮಾರ್ಕ್ಸು ರೆಡ್ಯೂಸ್ ಆಗಿದೆ. ಈಗಿನ ಜನ್ರೇಷನ್ ಅಂತೂ ಒಂದು 80% ಜನಗಳ ಫೇಸಲ್ಲಿ ಪಿಂಪಲ್ಸ್ ಇದ್ದೇ ಇರುತ್ತೆ. ನನಗಂತೂ ಪಿಂಪಲ್ಸ್ ತುಂಬಾ ಇತ್ತು. ಸೊ ನಾನು ತುಂಬ ಡಾಕ್ಟರ್ಗೆಲ್ಲ ತೋರಿಸ್ದೆ. ಅವರು ಕ್ರೀಮು ಟ್ಯಾಬ್ಲೆಟ್ಸ್ ತುಂಬಾ ಬರ್ಕೊಟ್ರು, ಆದರೆ ಏನೂ ಯೂಸ್ ಆಗಲಿಲ್ಲ. ಆವಾಗ ಥಿಂಕ್ ಮಾಡಿದೆ ನ್ಯಾಚುರಲ್ಲಾಗೆ ಕ್ಯೂರ್ ಮಾಡ್ಕೋಬೇಕು ಅಂತ. ಮನೇಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸಿಂದನೇ ನ್ಯಾಚುರಲಾಗಿ ಕ್ಯೂರ್ ಮಾಡಿಕೊಂಡೆ. ಸೊ ಹೇಗೆ ಕ್ಯೂರ್ ಮಾಡಿಕೊಂಡೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿಯಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸ, ಮತ್ತು ನಿಮ್ಗೆ ಜೇನುತುಪ್ಪ ಬೇಕಾದರೆ ಅದನ್ನ ಕೂಡ ನೀವು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಪೇಸ್ಟ್ ರೆಡಿ ಆಗಿದೆ. ನಂತರ ಮುಖನ ನೀಟಾಗಿ ಕೋಲ್ಡ್ ವಾಟರಿಂದ ವಾಶ್ ಮಾಡಿಕೊಂಡು ನಾವು ಮಾಡಿದ್ವಲ್ಲ ಫೇಸ್ ಪ್ಯಾಕ್ನ, ಅದನ್ನ ಫೇಸ್ ಕವರ್ ಆಗೋ ರೀತಿ ಫುಲ್ಲಾಗಿ ಅಪ್ಲೈ ಮಾಡಬೇಕು. ನೀವು ನೆಕ್ಕು ಕೂಡ ಅಪ್ಲೈ ಮಾಡ್ಕೋಬೋದು. ಆ್ಯಕ್ಚುಲಿ ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ನಂತರ ಬ್ರಷ್ ಇರಲಿಲ್ಲ, ಸೊ ನಾನು ಅದಕ್ಕೆ ಕೈಯಲ್ಲೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತಿರುತ್ತೆ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಮುಖ ಎಷ್ಟು ಗ್ಲೋ ಬರುತ್ತೆ ಮತ್ತು ಸ್ಮೂತ್ ಆಗುತ್ತೆ ಮುಖ, ಮತ್ತು ಮುಖದಲ್ಲಿರೋ ಪಿಂಪಲ್ಸ್ ಆಗಿರ್ಬೋದು, ಕಲೆಗಳಾಗಿರ್ಬೋದು ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅರಿಶಿನ ಕೂಡ ಅಷ್ಟೇ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಅಪ್ಲೈ ಮಾಡಿದ್ದೀನಿ. ಒಂದು 5 ಮಿನಿಟ್ಸ್ ಬಿಟ್ಟು ಇದನ್ನ ವಾಶ್ ಮಾಡಬೇಕು. ಇದು ಡ್ರೈ ಆಗೋವರೆಗೂ ಕಾಯಬೇಕು. ಈಗ ನೋಡಿ ಡ್ರೈ ಆಗಿದೆ. ಸೊ ನಾನು ಹೋಗಿ ಕೋಲ್ಡ್ ವಾಟರಿಂದ ಮುಖನ ವಾಶ್ ಮಾಡ್ಕೊಂಡು ಬಂದೆ. ನಿಜವಾಗ್ಲೂ ತುಂಬಾ ಗ್ಲೋ ಕಾಣಿಸ್ತಾ ಇತ್ತು, ಮತ್ತು ಫೇಸ್ ಕೂಡ ಅಷ್ಟೇ ತುಂಬ ಸ್ಮೂತಾಗಿತ್ತು. ನಾನು ಇದನ್ನ 1.5 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.